ಇವತ್ತಿನ ದಿವಸ ಬೆಳಗಿನ ಜಾವ ಒಂದು ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೊಲೆ ಮತ್ತು UDR ಪ್ರಕರಣ ದಾಖಲಾಗಿದೆ. ಅವರು ಒಂದೇ ಕುಟುಂಬದ ಗಂಡ ಹೆಂಡತಿ ಆಗಿರ್ತಾರೆ. ಪ್ರಕರಣದ ಸಾರಾಂಶ ಏನಂದರೆ, ತಿಮ್ಮಪ್ಪ ರಾಮಮೂಲ್ಯ ಎಂಬುವರು ಅವರು ಹೆಂಡತಿ ಜಯಂತಿ ಅವರೊಂದಿಗೆ ಫರಂಗಿಪೇಟೆಯಲ್ಲಿ ವಾಸ ಇದ್ದಾರೆ. ಅವರು ಸುಮಾರು 16 ವರ್ಷದಿಂದ ಮದುವೆಯಾಗಿರ್ತಾರೆ. ನಿನ್ನೆ ಅವರು ಮನೆಯಲ್ಲಿ ನೈಟು ಸುಮಾರು 11 ಗಂಟೆ ತನಕ ಇದ್ದು ಪಕ್ಕದ ಮನೆಯಲ್ಲಿ ನೋಡಿದ್ದಾರೆ. ಅದೇ ರೀತಿಯಲ್ಲಿ ಬೆಳಗಿನ ಜಾವ ಪಕ್ಕದ ಮನೆಯವರು ಅಕ್ಕಪಕ್ಕದವರು ಬಂದು ನೋಡಿದಾಗ ಮನೆಯಲ್ಲಿ ಯಾರು ಆಚೆ ಬಂದಿಲ್ಲದೆ ಇರೋದ್ರಿಂದ ಡೋರನ್ನು ಓಪನ್ ಮಾಡಿ ನೋಡಿದ್ದಾರೆ. ಆ ಡೋರ್ ಓಪನ್ ಇತ್ತು ಮತ್ತು ಡೋರ್ ಹಾಗೆ ತಳ್ಳಿ ನೋಡಿದಾಗ ಇಬ್ಬರು ಡೆತ್ ಆಗಿರೋದು ಕಂಡು ಬಂದಿದೆ. ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿದ್ದಾರೆ. ಪೊಲೀಸ್ ಹೋಗಿ ವೆರಿಫೈ ಮಾಡಿದ್ದಾಗ ಅದರಲ್ಲಿ ಅವರು ತಂಗಿ ಯಾರು ಜಯಂತಿ ಅವರು ತಂಗಿ ಅವರ ಹತ್ರದಿಂದ ದೂರನ್ನು ತಗೊಂಡು ತಂಗಿ ಅವರು ಜಯಂತಿ ಅವರನ್ನು ತಿಮ್ಮಪ್ಪರವರು ಕುತ್ತಿಗೆಗೆ ಕೈ ಹಾಕಿಸಿ ಕೊಲೆ ಮಾಡಿ ಮತ್ತು ಅವರು ಅದೇ ನಿಟ್ಟಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ಇದರ ಸಲುವಾಗಿ ಬಂಟ್ವಾಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಸೆಪ್ರೇಟಾಗಿ 72/25ನಲ್ಲಿ ಕೊಲೆ ಪ್ರಕರಣ ಅಂಡರ್ ಸೆಕ್ಷನ್ 103 BNSನಲ್ಲಿ ದಾಖಲಾಗಿದೆ. ಅದೇ ರೀತಿಯಲ್ಲಿ ಅವರು ಸೂಸೈಡ್ ಮಾಡಿಕೊಂಡಿದ್ದಕ್ಕೆ ಪ್ರಕರಣ ನಂಬರ್ 25/25 ಅಂಡರ್ ಸೆಕ್ಷನ್ 194 BNSS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಈಗ ಇಬ್ಬರದು ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡಿ ಮತ್ತು ಬಾಡಿಯನ್ನು ರಿಲೇಟಿವ್ಸ್ಗೆ ಹ್ಯಾಂಡ್ ಓವರ್ ಮಾಡಲಾಗುವುದು.